ಸಿರಾ ತಾಲೂಕಿನಲ್ಲಿ ಡಾಕ್ಟರ್ DM ಗೌಡ ಅಂತ ಒಬ್ಬ ವ್ಯಕ್ತಿ ಪರವಾಗಿ ಜನ ಕೂತಿಲ್ಲ, ಅವರ ಸೇವೆ ಪರವಾಗಿ ಜನ ಕೂತಿದ್ದಾರೆ. ಕಳೆದ ಏನೊಂದು 15-16 ವರ್ಷದಿಂದ ಅವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹಿಂದಿನ ನಮ್ಮ ಸರ್ಕಾರದ ಅವಧಿನಲ್ಲಿ ಏನಿದು ತಾಯಿ ಮಗು ಆಸ್ಪತ್ರೆಯಾಗಿ ಇದನ್ನೇ ಒಂದು ಪ್ರತ್ಯೇಕ ಯೂನಿಟ್ ಮಾಡಬೇಕು ಅಂಥೇಳಿ ಜನರಲ್ ಹಾಸ್ಪಿಟ್ಲ್ ಜೊತೆಗೆ ಹೊಂದಾಣಿಕೆ ಇದ್ದಿತ್ತು, ಒಟ್ಟಿಗೆ ನಡೀತಾ ಇತ್ತು. ಅದನ್ನ ಪ್ರತ್ಯೇಕ ಮಾಡಿ ಇಲ್ಲಿ ಎಲ್ಲರೂ ಕೂಡ ಖಾಸಗಿ ನರ್ಸಿಂಗ್ ಹೋಮ್ಗೆ ಹೋಗಿ 50-60 ಸಾವಿರ ಕೊಟ್ಟು ಅಲ್ಲಿ ತಾಯಿ ಮಗು ಆರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲೇ ಒಂದು ವ್ಯವಸ್ಥಿತವಾದ ಆಸ್ಪತ್ರೆ ಆಗಬೇಕು ಅಂಥೇಳಿ ಹಿಂದಿನ ನಮ್ಮ ಸರ್ಕಾರದ ಅವಧಿನಲ್ಲಿ ಈ ಒಂದು ವಿಶೇಷವಾಗಿ ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆ ಇಲ್ಲಿ ಬಂತು. ಅದು ಒಂದು ಸಪ್ರೇಟ್ ಯೂನಿಟ್ ಆಗಿ ಆಡಳಿತ ಅಧಿಕಾರಿ ನೇಮಕ ಮಾಡಿ ಯಾರನ್ನು ಸನ್ಮಾನ್ಯ ಏನು ನಮ್ಮ ಡಾಕ್ಟರ್ DM ಗೌಡ ಅವರು ಇದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾಯಿತು. ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಅವ್ರ ವಿರುದ್ಧ ದೂರುಗಳನ್ನು ಕೊಡುವಂಥದ್ದು, ಎಲ್ಲ ಒಂದು ಕಡೆ ಅವರಿಗೆ ತಾಲೂಕಿನ ಬಡ ಜನರ ಹಿತಾಸಕ್ತಿಗಿಂತ ಹೆಚ್ಚಾಗಿ ಅವರ ರಾಜಕೀಯ ಅಥವಾ ವೈಯಕ್ತಿಕ ಪ್ರತಿಷ್ಠೆ ದೊಡ್ಡದಾಗಿದೆ. ಅದಕ್ಕೆ ನಾನು ಈ ಮುಖಾಂತರ ಈಗಾಗಲೇ ನಾನು DHO ಅವರಿಗೆ ಮಾತಾಡಿದ್ದೇನೆ, ಸರ್ಕಾರದ ಆರೋಗ್ಯ ಸಚಿವರಿಗೂ ನಾನು ಮಾತಾಡ್ತೇನೆ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಇಲ್ಲಿವರೆಗೂ ನೋಡಿಲ್ಲ. ನಮಗಿಂತ ಡಾಕ್ಟ್ರು ಬೇಕು ಅಂಥೇಳಿ ಶಿರಾದಲ್ಲಿ ಯಾರಾದರೂ ಬಂದು, ಅದರಲ್ಲೂ ಹೆಣ್ಮಕ್ಳು ಬಂದು ಕೂತಿರೋದನ್ನ ನಾನು ನೋಡಿಲ್ಲ. ಇದು ನೀವೆಲ್ಲ ಒಂದು ಅವ್ರ ಮೇಲೆ ಅವ್ರು ಕೊಟ್ಟಿರೋ ಸೇವೆಗೆ ನೀವೆಲ್ಲ ಅವ್ರ ಪರವಾಗಿ ಬಂದು ಇದ್ದೀರಿ. ಆದರೂ ಕೂಡ ಇದು ಸರ್ಕಾರದ ನಿರ್ದೇಶನ ಇದೆ, ನಾವು ಸರ್ಕಾರ ಗಮನಕ್ಕೆ ತರಬೇಕು. ನಾನು ಸಂಬಂಧಿಸಿದ ಅಧಿಕಾರಿಗಳು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಏನಿದ್ದಾರೆ, ಕಮಿಷನರ್ ಏನಿದ್ದಾರೆ, ಅವ್ರಿಗೆಲ್ಲರಿಗೂ ಮಾತಾಡ್ತೇನೆ. ಹಾಗೆ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗಾಗಲೇ ಕಳೆದ 1 ವರ್ಷದ ಹಿಂದೆ ಇದೇ ರೀತಿಯ ಪ್ರಯತ್ನ ನಡೆದಿತ್ತು. ಆ ಸಂದರ್ಭದಲ್ಲಿ ಅದು DHO ಅವರ ಹಂತದಲ್ಲಿತ್ತು. ನಾನೇ ಮಾತಾಡಿ ಮತ್ತೆ ಅವ್ರನ್ನ ಇಲ್ಲೇ ಉಳಿಸೋಂಥ ಕೆಲಸ ತೊಂದರೆ ಆಗದಿರೋ ಥರ ಮಾಡಿದ್ದಾಯಿತು. ಅಂದರೆ ಮತ್ತೆ ಮರ್ಜ್ ಮಾಡಬೇಕು ಅಂತ ಹೊರಟಿದ್ರು. ಏನು ಈ ನಮ್ಮ MCH ಇದೆ, ಅದನ್ನು ಜನರಲ್ ಹಾಸ್ಪಿಟ್ಲ್ ಜೊತೆ ಮರ್ಜ್ ಮಾಡಬೇಕು ಅಂತ ಹೊರಟಿದ್ರು. ಅದನ್ನು ತಪ್ಪಿಸಿ ಇಲ್ಲ, ಇದು ಹೀಗೆ ಮುಂದುವರಿಬೇಕು ಅಂತ ನಡ್ಕೊಂಡು ಹೋಗ್ತಾ ಇದೆ. ಈಗ ಈ ತಾಲೂಕಿನ ಶಾಸಕರ ಗಮನಕ್ಕೂ ಕೂಡ ಅದು ಬರುತ್ತೆ. ಈಗ ಅವರು ಬರ್ತಾರೆ ಅಂತ ಕಾಣುತ್ತೆ ಇಲ್ಲಿ. ನಾನು ಕೂಡ ಇದನ್ನ ಏನಿದೆ ನಮ್ಮ ಸರ್ಕಾರ ಯಾವುದಾದ್ರೂ ಇರಲಿ ಮಂತ್ರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಒತ್ತಡ ಏರಿ ಇವ್ರನ್ನ ಇಲ್ಲೇ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಕೂಡ ಇದೆ. ನಾನು ಹೇಳಿದೆ ಈಗಾಗಲೇ, ಒಬ್ಬ DM ಗೌಡ ಮುಖ್ಯ ಅಲ್ಲ ನಮಗೆ, ಆದರೆ ಡಾಕ್ಟರ್ DM ಗೌಡ ಬೇಕು. ಹಾಗಾಗಿ ಅವರ ಸೇವೆ ಒಂದು ಬೇರೆಯವರಿಗೆ ಆದರ್ಶವಾಗಿದೆ, ಮಾದರಿಯಾಗಿದೆ. ಅವರ ಒಂದು ನಿರಂತರವಾಗಿ ಹೇಳ್ತಾಯಿದ್ರು, ಇಲ್ಲಾರು ನಮ್ಮ ತಾಯಿ ಒಬ್ಬರು ಏನು ಅವರು ಹಗಲು ರಾತ್ರಿ ಎಂದೇ ಅವರ ಮನೆ ಮಠ ನೋಡದೆ ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಅಂಥವ್ರನ್ನ ಉಳಿಸ್ಕೋಬೇಕು. ನಮ್ಮದು ಸಹಮತ ಇದೆ. ನಿಮ್ಮ ಜೊತೆ ನಾವು ಹೋರಾಟಕ್ಕೆ ಸದಾ ಸಿದ್ಧ ಇರ್ತೀವಿ. ಇದು ಹೋರಾಟ ಇಲ್ಲಿಗೆ ಮುಗಿಯೋದು ಬೇಡ, ಮುಂದುವರಿಸೋಣ. ಅವ್ರು ಇಲ್ಲೇ ವಾಪಸ್ ಬರೋವರೆಗೂ, ವಾಪಸ್ ಇರೋವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಬದಲಾವಣೆ ಆಗಬಾರ್ದು. ನಮಗೆ ಗೊತ್ತಿಲ್ಲ. DM ಗೌಡ ಅವರು ವೈದ್ಯಾಧಿಕಾರಿಯಾಗಿ 2009ರಿಂದ ಕಳೆದ 15-16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ವರ್ಗಾವಣೆ ವಿಚಾರ ಸರ್ಕಾರದ ಮಟ್ಟದಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅಂದ್ರೆ, ಮೊದಲೆಲ್ಲ ಯಾರಿಗೆ ಯಾವ ಜಾಗ ಬೇಕು MLAಗಳು ಹೇಳಿದ್ರೆ, ಮಂತ್ರಿಗಳು ಹೇಳಿದ್ರೆ ಜಾಗ ಮಾಡ್ತಾ ಇದ್ರು. ಈ ಸರಿ ಏನಾಗಿದೆ ಅಂದ್ರೆ ಕೌನ್ಸಿಲಿಂಗ್ ಅಂತ ಹೇಳಿ, ನಿಮಗೆ ಗೊತ್ತಾಗೋದಿಲ್ಲ ಕೌನ್ಸಿಲಿಂಗ್ ಅಂದ್ರೆ ಏನು ಅಂತ ಹೇಳಿ. ಅಂದ್ರೆ ಯಾರು 5 ವರ್ಷ ಆದಾರ 3 ವರ್ಷ ಆದ್ಮೇಲೆ 3 ವರ್ಷ ಆದ್ಮೇಲೆ ಯಾರಾದ್ರೂ ವರ್ಗಾವಣೆಗಳನ್ನ ಮಾಡೋದಕ್ಕೆ ಅರ್ಜಿಗಳನ್ನ ಹಾಕ್ಬೇಕು ಅವಕಾಶ ಕೊಟ್ಟಿದ್ದಾರೆ. ಆದ್ರಿಂದ ಏನಾಗಿದೆ ಅಂದ್ರೆ, ಬಹಳ ದಿವಸದಿಂದ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ ನೋಡಿದಾಗ ಇವರು 16-17 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರಿಂದ ಇದೇ ರೀತಿಯಾಗಿ ಒಂದು 20 ಜನ ಇದ್ದಾರೆ. ನಾನು ಮಂತ್ರಿಗೆ ಹೇಳಿದ್ದೀನಿ, ನೆನ್ನೆ ಕಾರ್ಯದರ್ಶಿಗಳಿಗೂ ಹೇಳಿದ್ದೀನಿ, ಆಯುಕ್ತರಿಗೆ ಸುಮಾರು ಒಂದು 3 ಸರಿ ಹೇಳಿದ್ದೀನಿ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ,
ಕಾನೂನು ಪ್ರಕಾರ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಇವರೇ ಅಂತ ಹೇಳಿ. ಇವರು ಇಲ್ಲಿ ಇನ್ನೊಂದು ವ್ಯಾಖ್ಯಾನ ಏನ್ ಮಾಡ್ತಾರೆ, ನಾವು ಕೋರ್ಟ್ಗೆ ಹೋಗಿದ್ವಿ, ಈ ತಾಯಿ ಮಕ್ಕಳ ಆಸ್ಪತ್ರೆ ಬೇರೆ, ಜನರಲ್ ಆಸ್ಪತ್ರೆ ಬೇರೆ ಅಂತೇಳಿ. ಸರ್ಕಾರ ತೀರ್ಮಾನ ಮಾಡಿರೋದು ಜನರಲ್ ಆಸ್ಪತ್ರೆ ಅಧೀನದಲ್ಲಿ ಬರ್ತಕ್ಕಂಥದ್ದು ಈ ಆಸ್ಪತ್ರೆ ಎರಡೂ ಒಂದೇನೆ. ಆದ್ರಿಂದ ನಾವು ಸರ್ವಿಸ್ ಯಾವ್ದು ತಗೋಬೇಕು ಅಂತಂದ್ರೆ ಇಲ್ಲಿ ಜನರಲ್ ಹಾಸ್ಪಿಟಲ್ ಇರ್ತಕ್ಕಂಥದ್ದು ತಗೋಬೇಕು ಅಂತಕ್ಕಂಥ ದೃಷ್ಟಿಯಿಂದ 15-16 ವರ್ಷ ಆಗ್ತದೆ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿ. ಹಾಗಾಗಿ ವರ್ಗಾವಣೆ. ಅದಕ್ಕೆ ಇವತ್ತು ನಾನು ಬೆಳಿಗ್ಗೆ ಡಾಕ್ಟರ್ ಹತ್ರ ಮಾತಾಡಿದೆ, ಕಮಿಷನರ್ ಹತ್ರ ಕೂಡ ಮಾತಾಡಿದ್ದೀನಿ, ಈಗಲೂ ಕೂಡ ಮಾಡ್ತೀನಿ. ನಿಮ್ಮ ಎದುರಿಗೆ ಎಲ್ಲಿ ತಗೊಳಪ್ಪ ಕಮಿಷನರ್ ತಗೊಳ, ಈಗಲೂ ಮಾತಾಡ್ತೀನಿ. ನಿಮ್ಮ ಭಾವನೆ ನಮಗೂ ಅರ್ಥ ಆಗ್ತದೆ, ನನಗೂ ಕೂಡ ಗೊತ್ತಿದೆ. ಈ ಆಸ್ಪತ್ರೆಯನ್ನ ಮಾಡಿದ್ದು ನಿಮ್ಗೋಸ್ಕರ ನಾನೇ ಮಾಡಿದ್ದಿದ್ದನ್ನ. ಯಾವ ಡಾಕ್ಟರ್ ಇಟ್ಕೋಬೇಕು ಅಂತ ನನಗೂ ಗೊತ್ತಿದೆ. ನಾನು ಬಂದು 2 ವರ್ಷ ಆಗಿತ್ತು, ಏನೂ ತೊಂದರೆ ಆಗಿರ್ಲಿಲ್ಲ. ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಇದಾಗಿ ಬಂದ ನಿಯಮ, ಕಾನೂನು ಪ್ರಕಾರ ತೊಂದರೆ ಆಗಿದೆ. ಅದನ್ನ ಹೇಗೆ ಬಗೆಹರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ರಯತ್ನ ಪಡ್ತೀನಿ. ಈಗ ಬೇಕಾದ್ರೆ ಈಗಲೇ ನಿಮ್ಮ ಎದುರಿಗೆ ಫೋನ್ ಮಾಡ್ತೀನಿ, ನೋಡ್ಸ್ಬೇಕಾರೆ ಏನಪ್ಪ ತಿಮ್ಮ. ಆಯ್ತು, ಸುಮ್ಮನೆ ಯಾರೋ ಮಾತಾಡ್ತಾರಿಂದ ಮಾಡಕ್ಕಲ್ಲ. ನಾನು ಕಾನೂನು ಮಂತ್ರಿ ಆಗಿದ್ದಾಗ ಜನರಲ್ ಹಾಸ್ಪಿಟಲ್ ವ್ಯಾಪ್ತಿನಲ್ಲಿ ಇದು ಬರೋದು. ವ್ಯಾಖ್ಯಾನ ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ, ಬೈಫರ್ಕೇಟ್ ಆಗಿಲ್ಲ. ಅವಾಗ ಒಂದಿರೋ ಒಂದು ಹಿಂದೆ ಬಿಜೆಪಿ ಕಾಲದಲ್ಲಿರೋ ಒಂದು ಆರ್ಡರ್ ಮಾಡವ್ರೆ. ಅದು ಸರ್ಕಾರದ ತೀರ್ಮಾನ ಇದೆಯಲ್ಲ, ಇದು ಜನರಲ್ ಹಾಸ್ಪಿಟಲ್ ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು. ನಡಿಯಮ್ಮರ ಇನ್ನೇ ಇಟ್ಟದಕ್ಕ ಹೇಳಿದ್ದಲ್ಲ. ಸಮಸ್ಯೆ ಏನಂದ್ರೆ ಈಗ ಆಲ್ಮೋಸ್ಟ್ ಎಲ್ಲೋ ಕರ್ನಾಟಕದಲ್ಲಿ 2 ತರ ಒಂದೇ, ನಮ್ಮಲ್ಲೇ ಮಾತ್ರ 2 ಅಡ್ಮಿನಿಸ್ಟ್ರೇಟಿಂಗ್ ಆಗಿರೋದು. 2023 ನೀವೇ ಒಂದು ಲೆಟರ್ ಹಾಕ್ತೀರಾ, ಒಂದೇ ಅಡ್ಮಿನಿಸ್ಟ್ರೇಟ್ ಆಗಿಲ್ಲ. ಅದೀಗ ಆಲ್ರೆಡಿ ನೀವು ಅಧಿಕಾರದಲ್ಲಿ ಇದ್ರೆ ಅದ್ರ ಪ್ರೊಸೆಸಿಂಗ್ ಆದ್ರೆ ಈ ತರ. ಈಗ ನಾನು ಹೇಳ್ತೀನಿ, ಇದು ಜನರಲ್ ಆಗಿರ್ತಕ್ಕಂಥದ್ದು ರೂಲ್ ಇರ್ತಕ್ಕಂಥದ್ದು. ಜನರಲ್ ಹಾಸ್ಪಿಟ್ಲ್ ಏನಿದೆ ಆ ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು ಇದೆಲ್ಲದು. ಪ್ರಿಮಿಸಿಸ್ ಒಂದೇ, ಹಾಸ್ಪಿಟ್ಲ್ ಕೂಡ ಒಂದೇ. ಅದೊಂದು ಅಂಗ ಅಷ್ಟೇನೆ. ತಾಯಿ ಮಕ್ಕಳ ಆಸ್ಪತ್ರೆ ಅಂತಕ್ಕಂಥದ್ದು ಒಂದು ಅಂಗ ಅಷ್ಟೇನೆ. ಆದ್ರೆ ಈಗ ಸರ್ಕಾರದ ನಿಯಮ ಇರತಕ್ಕಂಥದ್ದು ಇದ್ರ ವ್ಯಾಪ್ತಿನಲ್ಲೇ ಬರ್ತದೆ ಅಂತೇಳಿ. ಆ ಕಾರಣಕ್ಕೆ ಅವರು 2009 ಇರ್ತಕ್ಕಂಥದ್ದನ್ನು ದಾಖಲೆ ತಗೊಂಡು ಈಗ 16 ವರ್ಷ ಆಗಿದೆ ಅಂತ ಹೇಳಿ ವರ್ಗಾವಣೆ ಪಟ್ಟಿನಲ್ಲಿ ಸೇರಿಸಿದ್ದಾರೆ. ಇದು ಬೇಡ, ಆಸ್ಪತ್ರೆ ದುಡ್ಡು ಕಾನೂನು ಏನಾರ ಇರಲಿ, ಆಸ್ಪತ್ರೆ ದೃಷ್ಟಿಯಿಂದ ಉಳಿಸಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಅಲ್ಲ, ಹೆಚ್ಚು ಕಮ್ಮಿ 4-5 ಸರಿ ಹೇಳಿದ್ದೀನಿ. ನಾವು ಇವ್ರೊಬ್ಬರಿಗೆ ಹೆಂಗ್ ಮಾಡೋದು, 20 ಜನಕ್ಕೂ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಅವ್ರ ಸಮಸ್ಯೆ.